ವೆಲ್ಕಮ್ ಟು ವಧುವರರ ವೇದಿಕೆ. ನಮ್ಮ ಚಾನಲ್ಗೆ ಎಲ್ಲರೂ ಕೂಡ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಒಳ್ಳೆಯ ಪ್ರೊಫೈಲ್ಗಳು ಫಸ್ಟ್ಗೆ ನಿಮಗೆ ಬರುತ್ತೆ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥವಳ ಹೆಸರು ಬಂದ್ಬಿಟ್ಟು ತ್ರಿಷಿಕಾ ಆರ್ ಅಂತಂದರೆ ಇವರ ತಂದೆಯವರ ಹೆಸರು ಆರ್ತಿಕ್ ಅಂತ. ಸೊ ಮದ್ದೂರಿನ ಕೆರೆಪಾಳ್ಯ ಎಂಬ ಒಂದು ಊರಿನಲ್ಲಿ ಸುಮಾರು 15 ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ತಂದೆ ರೀಸೆಂಟಾಗಿ ತೀರಿಕೊಂಡು ಹೋಗಿರ್ತಕ್ಕಂತಹ ಮಗಳಾಗಿರೋದು ಈ ಒಂದು ತ್ರಿಷಿಕಾ. ವಿಚಾರಕ್ಕೆ ಬಂದರೆ ಈ ಒಂದು ತ್ರಿಷಿಕಾಗೆ ಒಳ್ಳೆಯ ಕುಟುಂಬದಿಂದ ಬಂದಿರತಕ್ಕಂತಹ ಒಬ್ಬ ಜವಾಬ್ದಾರಿಯುತ ಹುಡುಗ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ. ಸೊ ಹುಡುಗರ ಮಾಹಿತಿಯೂ ಸಹ ಸುಮಾರಿದೆ ಸ್ನೇಹಿತರೆ. ಅಂದರೆ ಹುಡುಗ ಈ ರೀತಿ ಇದ್ದಾನೆ, ಆ ರೀತಿ ಇದ್ದಾನೆ ಅಂತಂದ್ಬಿಟ್ಟು ಸುಮಾರಿದೆ. ಬಟ್ ಕಂಡೀಷನ್ಸ್ಗಳೇನಂತಂದರೆ ಅದರಿಂದ ಪ್ರಸ್ತುತ ಯಾರೂ ಕೂಡ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಸ್ವಲ್ಪ ವೀಡಿಯೋ ಮಾಡ್ತಾಯಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಮಾಡ್ತೇನೆ. ಈ ಒಂದು ಹುಡುಗಿ ನೋಡೋದಕ್ಕೆ ಹಿಂಗೆ ಕಾಣಿಸ್ತಾರೆ. ಹೈಟು 5.2 ಅಡಿ ಹೈಟು, ರಾಶಿ ಬಂದು ತುಲಾ ರಾಶಿ, ನಕ್ಷತ್ರ ಬಂದ್ಬಿಟ್ಟು ಸ್ವಾತಿ ನಕ್ಷತ್ರ. ಇನ್ನು ಈಕೆಯ ಬಣ್ಣ ನೋಡೋದಾದರೆ ವೈಟ್ ಆಗಿಲ್ಲ, ಅಟ್ಟೆ ಲೈಟಾಗಿ ಕಂದು ಬಣ್ಣ ಹೊಂದಿದ್ದಾರೆ. ಹುಡುಗಿಯ ಸ್ವಭಾವ ಮತ್ತು ಜೀವನ ಶೈಲಿಯ ವಿಚಾರಕ್ಕೆ ಬಂದರೆ ಮೃದು ಸ್ವಭಾವ ಇದ್ದಾರೆ, ಮನೆ ಪರ ಹೆಚ್ಚಿಗೆ ಮಾತಾಡ್ತಾರೆ, ಹಿರಿಯರೊಂದಿಗೆ ಹೆಚ್ಚಿನ ಒಂದು ಸಮಯವನ್ನು ಕಳೆಯುವಂತಹ ಒಬ್ಬ ಹುಡುಗಿಯಾಗಿದ್ದು ಮದ್ದೂರಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ವಾಸವಾಗಿರೋದು ಅಂತ ಹೇಳಿದ್ದಾರೆ. ತುಂಬ ಅಂದರೆ ತುಂಬ ಮುದ್ದಾಗಿದ್ದಾಳೆ ಹುಡುಗಿ. ಅದರಲ್ಲೂ ಕೆಂಪು ಸಾರಿ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತಾಳೆ. ಇನ್ನು ಈಕೆಯ ಕುಟುಂಬದ ಮಾಹಿತಿ ಅಂದರೆ ತಂದೆಯವರು ಇಲ್ಲ, ತಾಯಿಯವರು ಹಾಲು ಕೆಲಸ ಮಾಡ್ತಾರೆ, ಅಜ್ಜಿಯವರ ಜೊತೆಯಲ್ಲಿ ಇರ್ತಾಳೆ ಅಂತ ಹೇಳಿದಾಳೆ ಸ್ನೇಹಿತರೆ. ಇವರ ತಾಯಿಯವರ ಜೊತೆಯಲ್ಲಿ ಹೆಚ್ಚಿಗೆ ಇರ್ತಾರೆ. ಮನೆಯಲ್ಲಿ ಪ್ರಸ್ತುತ ಹಿರಿಯರ ಒಂದು ಆಶ್ರಯದಲ್ಲಿ ಬೆಳೆದಿರ್ತಕ್ಕಂಥ ಮಗಳಾಗಿರೋದು ಈ ಒಂದು ತ್ರಿಷಿಕಾ ಅಂತಕ್ಕಂಥ ಹುಡುಗಿ. ತುಂಬ ಅಂದರೆ ತುಂಬ ಮುಗ್ಧವಾಗಿರ್ತಕ್ಕಂಥ ಹುಡುಗಿ ಆಗಿದ್ದು, ಸೊ ಒಳ್ಳೆಯ ಮನೆತನದಿಂದ ಬಂದಿರತಕ್ಕಂಥದ್ದು ತ್ರಿಷಿಕಾ. ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ನಂಬರ್ 1 ಮಿಡಲ್ ಕ್ಲಾಸಿನ ಒಂದು ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಹುಡುಗ ಆಗಿರಬೇಕು. ಮಿಡಲ್ ಕ್ಲಾಸಿನ ಅಂತಂದರೆ ಒಂದು ಮಧ್ಯಮ ವರ್ಗದ, ಈ ಕಡೆ ಶ್ರೀಮಂತರು ಇರಬಾರ್ದು, ಈ ಕಡೆ ಬಡವರು ಇರಬಾರ್ದು, ಆ ರೀತಿಯ ಹುಡುಗ ಆಗಿರಬೇಕು. ಮನೆ ಪರಿಸ್ಥಿತಿ ಸರಿಯಾಗಿ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಬೇಕಾಗಿರ್ತಕ್ಕಂಥ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಲಿಟ್ರಲಿ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಸೊ ಎಕ್ಸ್ಪೆಕ್ಟೇಷನ್ ಅಂದರೆ ನಾನಿವಾಗ 10 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀನಿ. ಸೊ ಹುಡುಗ ಪ್ರಸ್ತುತ 100 ರೂಪಾಯಿ ಸಂಪಾದನೆ ಮಾಡಬೇಕಲ್ವ. ನಾನು ಅದ್ರ ಬಗ್ಗೆ ಆಸೆ ಇಟ್ಕೊಳ್ಬೇಕು, ಅದ್ರ ಬಗ್ಗೆ ಮಾಹಿತಿ ಸಂಗ್ರಹಣೆ ಮಾಡಬೇಕು, ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು, ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ಸೊ ಸಾಯೋ ತನಕ ಮಿಡಲ್ ಕ್ಲಾಸಲ್ಲೇ ಹೋಗೋದಲ್ಲ. ಸೊ ಈ ರೀತಿಯ ಮೈಂಡ್ಸೆಟ್ ಇರ್ತಕ್ಕಂಥ ಹುಡುಗ ಆಗಿದ್ದರೆ ನನಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ. ನೆನಪಿರಲಿ ಇದು ಕ್ಯಾರೆಕ್ಟ್ರು. ಮತ್ತು ಮೂರನೇದಾಗಿ ಪ್ರಸ್ತುತ ಕೆಲಸ ಸಣ್ಣದಾದರೂ ಕೂಡ ಹಾನೆಸ್ಟ್ ಆಗಿರ್ತಕ್ಕಂತಹ ಸಂಬಳ ಬರಬೇಕು. ಸೊ ಕೆಟ್ಟ ರೀತಿಯಿಂದ ಸಂಬಳವನ್ನು ಸಂಪಾದಿಸುವಂಥ ಹುಡುಗನಿಗೆ ಈಗಿನ ಕಾಲದಲ್ಲಿ ವರ ಕೊಡೋದು ತುಂಬ ಕಡಿಮೆ. ಯಾಕಂದರೆ ಅವನು ಕೆಟ್ಟ ರೀತಿಯಿಂದ ಸಂಪಾದನೆ ಮಾಡಿರ್ತಾನೆ, ಅವನಿಗೆ ಹಲವಾರು ಜನ ಬೈದಿರ್ತಾರೆ, ಕೆಟ್ಟದಾಗಿ ಮಾತಾಡಿರ್ತಾರೆ. ಆ ಒಂದು ಸಂಬಳ ತಂದು ನಮ್ಮ ಕೈಯಲ್ಲಿ ಕೊಟ್ಟಾಗ ಅದು ನಮ್ಮ ಹತ್ರ ಶಾಶ್ವತವಾಗಿರಲ್ಲ, ಅಲ್ಲಿ ಕರಗೋಗುತ್ತೆ ಅಂತ ಹೇಳಿರೋದು. ದುಡ್ಡಿನ ವ್ಯಾಲ್ಯೂ ಗೊತ್ತಿರ್ತಕ್ಕಂತಹ ಒಬ್ಬ ಹುಡುಗ ಆಗಿದ್ದು ನನ್ನ ಜೊತೆಗೆ ಹೆಚ್ಚಿನ ಒಂದು ಸಮಯವನ್ನು ಕಳಿಬೇಕು, ಈ ಒಂದು ಹೆಂಡತಿಯ ಜೊತೆಗೆ ಹೆಚ್ಚಿನ ಸಮಯ ಕಳಿಬೇಕು. ವರ್ಕ್ ಇದೆ, ಅಲ್ಲಿ ಹೋಗ್ತಿದ್ದೀನಿ, ಇಲ್ಲಿ ಹೋಗ್ತಿದ್ದೀನಿ ಅಂತ ಏನು ಕೂಡ ಅನ್ನೆಸೆಸರಿ ಹೇಳಬಾರ್ದು. ಕೆಟ್ಟ ಚಟಗಳನ್ನು ಕಡಿಮೆ ಮಾಡಿ ಪ್ರಸ್ತುತ, ಅಥವಾ ನೀವು ಏನಾದರೂ ತೊಂದರೆಯಲ್ಲಿದ್ದಾಗ ನನ್ನ ಕುಟುಂಬದವರಿಂದ ಸಪೋರ್ಟ್ ತೆಗೆದುಕೊಳ್ತೀನಿ, ಬಟ್ ಅನ್ನೆಸೆಸರಿ ಕೋಪ ಮಾಡ್ಕೊಳ್ತು, ಜಗಳ ಮಾಡೋದು ಅಂತ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಿಮ್ಮ ವಯಸ್ಸು ಬಂದು 31 ವರ್ಷದ ಒಳಗಿನವನಾಗಿದ್ದು ಪ್ರಸ್ತುತ ಜನರೊಂದಿಗೆ ಹೆಚ್ಚಿಗೆ ಮಿಕ್ಸ್ ಆಗಿ ಅವರೊಂದಿಗೆ ಹೊಂದಾಣಿಕೆಯಿಂದ ಹೊಂದಿಕೊಂಡು ಹೋಗುವಂಥ ಹುಡುಗ ಆಗಿರಬೇಕು. ಹಿರಿಯರಿಗೆ ಗೌರವ ಸಹ ನೀವು ಕೊಡಬೇಕು ಅಂತ ಈ ಒಂದು ಮುದ್ದಾಗಿರ್ತಕ್ಕಂಥ ಹುಡುಗ ಹೇಳಿರೋದು. ಸೊ ಈಕೆಯನ್ನು ಮದುವೆ ಆಗುವಂಥ ಹುಡುಗನಿಗೆ ಆಫರ್ಗಳು ಕೊಟ್ಟಿದ್ದಾರೆ. ಆಫರ್ ನಂಬರ್ 1, ಪ್ರಸ್ತುತ ನಿಮ್ಮ ಬಯೋಡಾಟಾಗಳನ್ನು ಏನೆಲ್ಲ ಕಳಿಸ್ತೀರಾ ಆ ಒಂದು ಬಯೋಡಾಟಾಗಳಲ್ಲಿ ನಿಮ್ಮ ಫೋಟೋ ಇವರಿಗೆ ಫಸ್ಟಿಗೆ ಇಷ್ಟ ಆದರೆ ಅವ್ರ ಕಡೆಯಿಂದ ಗ್ರೀನ್ ಸಿಗ್ನಲಲ್ಲಿ 50% ಓಕೆ ಅಂತ ಕೊಡ್ತಾರೆ. ಸೊ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಪ್ರಸ್ತುತ 15% ಕ್ಯಾನ್ಸಲ್ ಮಾಡುವಂತಹ ಚಾನ್ಸಸ್ ಇದೆ ಸ್ನೇಹಿತರೆ. ಯಾಕಂದರೆ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ತುಂಬ ಅಂದರೆ ತುಂಬ ಸ್ಟ್ರಾಂಗಾಗಿ ಡೀಪಾಗಿ ಯೋಚನೆ ಮಾಡಬೇಕು ನೀವು. ಯಾಕಂದರೆ ಅದರಲ್ಲಿ ಹೇಳಿರ್ತಕ್ಕಂಥದ್ದು ಅವರ ಲೈಫ್ ಹಿಂಗೆ ಇರಬೇಕು, ಮುಂದೆ ಹಿಂಗೆ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮೆಚುರಿಟಿ ಮೈಂಡಿಂದ ಹೇಳಿದ್ದಾರೆ. ಈ ಒಂದು ಬ್ಲ್ಯಾಕ್ ಕಲರ್ ಕಾರಿನ ಇಂಜಿನ್ 1984 cc ಇಂಜಿನ್. ಇದು ಪೆಟ್ರೋಲ್ ವೇರಿಯಂಟ್ ಗಾಡಿಯಾಗಿರೋದು. ಟಾಪ್ ಸ್ಪೀಡ್ ಬಂದರೆ 250 ಕಿಲೋಮೀಟರ್ನ ಟಾಪ್ ಸ್ಪೀಡ್ ಆಗಿರೋದು. ಲಿಮಿಟೆಡಲ್ಲಿ ಇದೆ ಸ್ನೇಹಿತರೆ. ಮೈಲೇಜಿಂಗ್ ಬಂದರೆ 14ರಿಂದ 15 ಕಿಲೋಮೀಟರ್ನ ಮೈಲೇಜಿಂಗ್ ಆಗಿರೋದು. ಸೀಟು ಬಂದು 5 ಸೀಟಿನ ಒಂದು ಗಾಡಿ ಆಗಿರೋದು ಈ ರೀತಿ ಕಾಣಿಸುತ್ತೆ.
ರಿವ್ಯೂ ಬಂದರೂ ಎಲಿಜೆಂಟ್ ಡಿಸೈನ್ ಮತ್ತು ರಿಫೈನ್ಡ್ ಇಂಜಿನ್ ಆಗಿರ್ತಕ್ಕಂತಹ ಗಾಡಿ ಚೆನ್ನಾಗಿದೆ. ಐ ಥಿಂಕ್ ನಿಮಗೆ ಇದು ಸಿಗುತ್ತೆ ಅಂತಂದರೆ ಸ್ವಲ್ಪ ನಿಮ್ಮ ಹತ್ರ ಇರ್ತಕ್ಕಂಥ ಕ್ಯಾರೆಕ್ಟರ್, ನಿಮ್ಮ ಹತ್ರ ಇರ್ತಕ್ಕಂಥ ದುಡ್ಡು ಎಲ್ಲನೂ ಕೂಡ ಗಟ್ಟಿಯಾಗಿದ್ದರೆ ಮಾತ್ರ ಸಿಗುತ್ತೆ. ಯಾಕಂದರೆ ಅವರು ನಿಮ್ಮ ವೈಯಕ್ತಿಕ ವಿಚಾರಗಳು ಮತ್ತು ವೈಯಕ್ತಿಕ ನೀವು ಇರ್ತಕ್ಕಂಥ ಪರ್ಸ್ನಲ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಕ್ಯಾರೆಟ್ಗಳನ್ನು ತಿಳಿದುಕೊಂಡು ಇದನ್ನು ಕೊಡ್ತಾರೆ. ಸುಮ್ಮನೆ ಕೊಡೋಕ್ಕೆ ಅವ್ರಿಗೇನು ಚೆನ್ನಾಗಿ ಕಡ್ದಿಲ್ಲ ಸ್ನೇಹಿತರೆ. ದುಡ್ಡು, ವರದಕ್ಷಿಣೆ ಅಂತಂದರೆ ಬಂಗಾರ ಅಂತ ಅಂದ್ಬಿಟ್ಟು ಕೊಡ್ತಾರೆ, ಕೊಡಲೇಬೇಕು. ಯಾಕಂದರೆ ಅದು ಸಂಪ್ರದಾಯ. ಸೊ ಕಾರ್ ಕೊಡೋದು ಸಂಪ್ರದಾಯ ಅಲ್ಲ, ಬಟ್ ಇವರು ಪ್ರೀತಿಯಿಂದ ಕೊಡ್ತಾ ಇರೋದು ಉಡುಗೊರೆ ಅಂತಲೇ ಅಂದ್ಕೊಳ್ಳಿ ನೀವು. ಅದು ಹೆಂಗೆ ಅಂದ್ಕೊಳ್ತೀರೋ ನಿಮ್ಮ ಒಂದು ವಿಚಾರಕ್ಕೆ ಬಿಟ್ಟಿರೋದು. ಟಾಪ್ ಮಾಡೆಲ್ ವಿತ್ ಒಳ್ಳೆಯ ಮೈಲೇಜಿಂಗ್ ಕಾರಿನ ರಿವ್ಯೂ. ಸೊ ಇದು ಈ ಕಾರಿನ ಇಂಟೀರಿಯಲ್ ಡಿಸೈನು. ಸೀಟು ಕಂಫರ್ಟಬಲ್, ಗೇರ್ ಸಿಸ್ಟಮ್ ಮತ್ತು ಇದೊಂದು ಡ್ಯಾಶ್ ಬೋರ್ಡ್ ಮತ್ತು ಸ್ಟೀರಿಂಗ್ ಕೂಡ ಅಷ್ಟೇ ಸ್ಟ್ರೇಟ್ ಆಗಿರ್ತಕ್ಕಂಥ ಕ್ವಾಲಿಟಿಯಲ್ಲಿದೆ. ಗೇರ್ ಸಿಸ್ಟಮ್ ನೋಡ್ತಾ ಇದ್ದೀರಾ, ಕ್ಲಚ್, ಬ್ರೇಕ್, ಗೇರ್ ಅಂತಲೇ ಕಾಣಿಸ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಮಾಡರ್ನ್ ಮತ್ತು ಸ್ಮೂತ್ ಲುಕ್ಕಿನ ಸೀಟು ಮತ್ತು ಸೀಟ್ ಬೆಲ್ಟ್ ಹಾಕೊಳ್ಳುವಂಥ ಸ್ಪೇಸ್. ಎಲ್ಲ ಗಾಡಿಗಳಿಗೂ ಇರುತ್ತೆ, ಇದರಲ್ಲಿ ನಾನು ಸ್ಪೆಷಲ್ ಅಂತ ಅಂದ್ಕೊಳ್ಬೋದು. ಸ್ಪೆಷಲ್ ಏನಿಲ್ಲ, ಸ್ಪೆಸಿಫಿಕ್ಕಾಗಿ ಅವರು ಪ್ರೀತಿಯಿಂದ ಕೊಡ್ತಕ್ಕಂಥ ಗಾಡಿ ಹೆಂಗಿದೆ ಅಂತಂದ್ಬಿಟ್ಟು ಕ್ಯೂರಿಯಾಸಿಟಿ ಇರುತ್ತೆ ಕೆಲವೊಂದಿಷ್ಟು ಜನಕ್ಕೆ. ಅದಕ್ಕೋಸ್ಕರ ನಾನು ಡೀಟೇಲಾಗಿ ತಿಳಿಸ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಮತ್ತಿನ್ನೇನು ಕೂಡ ಇಲ್ಲ ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿರ್ತಕ್ಕಂಥದ್ದು ಗ್ಲಾಸಸ್ ಡಿಸೈನ್ ವಿತ್ ಇಲ್ಲಿ ಒಂದು ಮಾಡರ್ನ್ ಡಿಸೈನ್. ನೋಡ್ತಾ ಇದ್ದರೆ ತುಂಬ ಮಾಡರ್ನ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಮಿಸ್ ಆಗುವಂತಹ ಚಾನ್ಸಸ್ ಏನಾದರೂ ಇದ್ದರೆ ನಿಮ್ಮ ಬಯೋಡಾಟಾಗಳನ್ನೇನಿರುತ್ತೆ ಪ್ರತಿಯೊಂದು ಕೂಡ Gmail ID ಗೆ ಕಳಿಸಿಕೊಡಿ. ತಿಳಿಲಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ತಿಳಿತಾ ಇಲ್ಲ ಅಂತಂದ್ಬಿಟ್ಟು ನಾನು ಪರ್ಸ್ನಲಾಗಿ ನಿಮಗೆ ಮಾತಾಡಿ ನಂತರ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಇದು ಇವತ್ತಿನ ಪ್ರೊಫೈಲು. ಮತ್ತೆ ಸಿಗ್ತೀನಿ ನಮ್ಮ